Good morning dear students, I am your physics professor Dr. Nagaraj explaining second PUC physics in Kannada. So ಇದು ಈ electrostatics ನ second chapter ನ ಕೊನೆ ವಿಡಿಯೋ. ಈ ವಿಡಿಯೋದಲ್ಲಿ we are going to discuss energy stored in a capacitor. ಒಂದು ಕೆಪಾಸಿಟರ್ ಅಲ್ಲಿ ಎನರ್ಜಿ ಸ್ಟೋರ್ ಮಾಡೋದು ಹೇಗೆ, ಆ ಎನರ್ಜಿಗೆ ಎಕ್ಸ್ಪ್ರೆಷನ್ ಏನು, ಅದನ್ನ ಹೆಂಗೆ ಡಿರೈವ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈಗ ನಮಗೆ ಸಾಕಷ್ಟು ವಿಷಯ ಗೊತ್ತಿದೆ ಕೆಪಾಸಿಟರ್ ಬಗ್ಗೆ. ಒಂದೇ ಲೈನಲ್ಲಿ ಹೇಳೋದಾದ್ರೆ ಕೆಪಾಸಿಟರ್ ಅನ್ನೋದು ಒಂದು ಕಂಟೈನರು, ಅದರೊಳಗಡೆ ನಾವು ಚಾರ್ಜ್ ಅನ್ನು ತುಂಬಿಸಬಹುದು. ಚಾರ್ಜ್ ಅನ್ನು ತುಂಬಿಸೋದ್ರ ಮೂಲಕ ಆ ಚಾರ್ಜ್ ಅನ್ನು ನಮಗೆ ಎಲ್ಲಿ ಬೇಕೋ ಅಲ್ಲಿ ಬಳಸಬಹುದು ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಕೆಪಾಸಿಟರ್ ಇಸ್ ಎ ಕಂಟೈನರ್, ಚಾರ್ಜ್ ಇಸ್ ಎ ಕಂಟೆಂಟ್. ಲೈಕ್ ಲಂಚ್ ಬಾಕ್ಸ್ ಇಸ್ ಎ ಕಂಟೈನರ್, ದ ಲಂಚ್ ಆರ್ ಫುಡ್ ಐಟಮ್ ವಾಟ್ ಎವರ್ ಯು ಸ್ಟೋರ್ ಇನ್ ದಟ್ ಈಸ್ ಎ ಕಂಟೆಂಟ್. ಈಗ ಮನೆಯಲ್ಲಿ ಅಡಿಗೆ ಮಾಡಿದ್ದಾರೆ ಅಮ್ಮ, ಬೆಳಿಗ್ಗೆ ತಿಂಡಿ ಮಾಡಿದ್ದಾರೆ, ಚಪಾತಿನೋ ಚಿತ್ರಾನ್ನನೋ ಉಪ್ಪಿಟ್ಟು ದೋಸೆ ರೊಟ್ಟಿ ಏನೋ ಮಾಡಿದ್ದಾರೆ, ನೀವು ಕಾಲೇಜಿಗೆ ಹೊರಟಿದ್ದೀರಾ, ಬಾಕ್ಸಲ್ಲಿ ತುಂಬಿಸ್ಕೋತೀರಲ್ವಾ, ಆ ಬಾಕ್ಸ್ ಬಂದು ಕೆಪಾಸಿಟರ್ ಇದ್ದಂಗೆ ಒಳಗಡೆ ತುಂಬಿಸೋ ಚಪಾತಿ ರೊಟ್ಟಿ ಚಿತ್ರಾನ್ನ ಅಥವಾ ಏನೋ ಒಂದು ಮನೆಯಲ್ಲಿ ಮಾಡಿರೋ ಊಟ ಬಂದು ಕಂಟೆಂಟ್ ಆಗುತ್ತೆ. ಅಥವಾ ನೀರಿನ ಬಾಟಲ್ ಕಂಟೈನರ್ ಆದರೆ ಅದರೊಳಗಡೆ ತುಂಬಿಸೋ ನೀರು ಕಂಟೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಕೆಪಾಸಿಟರ್ ಕೂಡ. ಈಗ ಈ ಕೆಪಾಸಿಟರ್ ಒಳಗಡೆ ನಾವು ಕಂಟೆಂಟ್ ಅನ್ನು ತುಂಬಿಸ್ತಾ ವಿ ಆರ್ ಡೂಯಿಂಗ್ ಸಮ್ ಅಮೌಂಟ್ ಆಫ್ ವರ್ಕ್. ಸೊ ದಾಟ್ ವರ್ಕ್ ಕನ್ವರ್ಟ್ಸ್ ಇನ್ ಟು ಎನರ್ಜಿ ಅಂಡ್ ಗೆಟ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಇನ್ಫ್ಯಾಕ್ಟ್ ಕೆಲವು ಕೆಪಾಸಿಟರ್ಸ್ ಎಷ್ಟು ಎನರ್ಜಿನ ಸ್ಟೋರ್ ಮಾಡ್ಕೊಳ್ತೇವೆ ಗೊತ್ತಾ, ಆಲ್ಮೋಸ್ಟ್ 1 ಮಂತಿಗೆ ಆಗುವಷ್ಟು ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ತೇವೆ ಅಂತ, ಅಷ್ಟು ಪವರ್ಫುಲ್ ಕೆಪಾಸಿಟರ್ಸ್ ಇದಾವೆ. ಇನ್ಫ್ಯಾಕ್ಟ್ ಕೆಲವು ಕೆಪಾಸಿಟರ್ಸ್ ಬರೀ ಕೈನಲ್ಲಿ ಮುಟ್ಟಬಾರ್ದು, ನಾವು ಮುಟ್ಟಿದ್ರೆ ಶಾಕ್ ಹೊಡೆಯೋ ಚಾನ್ಸ್ ಇರುತ್ತೆ, ಡೇಂಜರಸ್ ಅದು. ಓಕೆ ಬನ್ನಿ ಇವಾಗ ಕೆಪಾಸಿಟರ್ನ ಚಾರ್ಜ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಚಾರ್ಜಿಂಗ್ ಅಂದ್ರೆ ಏನು ಸರ್? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಫಿಲ್ಲಿಂಗ್ ದ ಚಾರ್ಜ್. ದಟ್ಸ್ ಆಲ್. ಈಗ ಮನೆಗೆ ಹೋದ್ರಿ, ಅಡಿಗೆ ಮನೆಗೆ ಹೋದ್ರಿ, ಲಂಚ್ ಬಾಕ್ಸ್ ಅನ್ನ ತಗೊಂಡ್ರಿ, ಅಮ್ಮ ಅದರೊಳಗಡೆ ಚಪಾತಿನೋ ಪೂರಿನೋ ಚಿತ್ರಾನ್ನನೋ ಏನೋ ಹಾಕಿರೋ ಅಥವಾ ನೀವೇ ಹಾಕೊಂಡು ತುಂಬಿಸ್ಕೊಂಡ್ರಿ, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಚಾರ್ಜಿಂಗ್. ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಅದನ್ನ ತಿಂದು ಖಾಲಿ ಮಾಡ್ತಿರಲ್ಲ, that is nothing but discharging. That's all. Okay, it's so simple it is. Now let us take one such capacitor having capacitance of C. ಇದರ ವ್ಯಾಲ್ಯೂ ಸಿ. ಈಗ ಇದನ್ನು ನಾನು ಚಾರ್ಜ್ ಮಾಡಬೇಕು ಅಂದರೆ ನನ್ನ ಹತ್ರ ಒಂದು ಕಂಟೈನರ್ ಇದೆ, ಇದರೊಳಗಡೆ ನಾನು ಫುಡ್ಡನ್ನು ತುಂಬಿಸ್ಬೇಕು. ಎಲ್ಲಿಗೆ ಹೋಗಬೇಕು? ನಾನು ನನ್ನ ರೂಮಲ್ಲಿ ಕೂತ್ಕೊಂಡ್ರೆ ಫುಡ್ ತುಂಬುತ್ತಾ, ಹಾಲಲ್ಲಿ ಕೂತ್ಕೊಂಡ್ರೆ ತುಂಬುತ್ತಾ? ಇಲ್ಲ, ಸೋರ್ಸಿಗೆ ಹೋಗಬೇಕು. ಸೋರ್ಸ್ ಎಲ್ಲಿ? ಅಡುಗೆ ಮನೆ, ಕಿಚನ್. ಹಾಗೆ ಈ ಕೆಪಾಸಿಟರ್ ನಾನು ಚಾರ್ಜನ್ನು ತುಂಬಿಸ್ಬೇಕಂದ್ರೆ ಏನು ಮಾಡಬೇಕು? ಇದಕ್ಕೆ ನಾನು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಬೇಕು. ಸೊ ಯಾವಾಗಲೂ ಸೇಫರ್ ಸೈಡ್ ಪ್ಲಗ್ ಕೀ ಹಾಕ್ತೀವಿ. ಸರ್ಕ್ಯೂಟನ್ನು ಆನ್ ಮಾಡಬೇಕಾದ್ರೆ ಇಲ್ಲಿ ಸ್ವಿಚ್ಚನ್ನು ಪ್ರೆಸ್ ಮಾಡ್ತೀವಿ, ಆನ್ ಆಗುತ್ತೆ. ಆಯಿತಾ? ಸೊ ಇವಾಗ ನೀವು ಬಾಕ್ಸನ್ನು ತೊಗೊಂಡ್ರಿ, ಅಡುಗೆ ಮನೆಗೆ ಹೋದ್ರಿ, ಅಲ್ಲಿ ತುಂಬಿಸ್ಕೋತಾ ಇದ್ದೀರಾ. ಹೆಂಗೆ ತುಂಬಿಸ್ಕೋತೀರಾ? ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಿಕ್ಚರೈಸ್ ಮಾಡ್ಕೊಳ್ಳಿ. ಈಗ ಅಮ್ಮ ಚಿತ್ರಾನ್ನ ಮಾಡಿ ಬೌಲಲ್ಲಿ ಇಟ್ಟಿದ್ದಾರಪ್ಪ, ನಿಂದು ಲಂಚ್ ಬಾಕ್ಸ್ ಇಷ್ಟಿರುತ್ತೆ, ಹೋಗ್ಬಿಟ್ಟು ಹೀಗೆ ತುಂಬಿಸ್ಕೊಳ್ತೀರಾ? ಹಂಗೇನೋ ತುಂಬಿಸ್ಕೊಳ್ಳಿ, ಅಮ್ಮ ಮೂತಿ ಮೇಲೆ ಒಂದು ಹೊಡಿತಾರೆ, ಏನೋ ನಿನ್ಗೊಂದು ಸ್ವಲ್ಪ ಮ್ಯಾನರ್ಸ್ ಬೇಡವಾ, ಡಿಸಿಪ್ಲಿನ್ ಬೇಡವಾ, ಹಂಗೆ ತುಂಬಿಸ್ಕೊಳ್ಳೋದು ಅಂತ ಅಲ್ವಾ? ಹೌದು, ಕರೆಕ್ಟ್, ಹಂಗೆ ತುಂಬಿಸ್ಬಾರ್ದು, ಸ್ವಲ್ಪ ಡೀಸೆಂಟ್ ಆಗಿರಬೇಕು. ಹೆಂಗೆ ತುಂಬಿಸ್ಕೋತೀರಾ? ಅಲ್ಲಿ ಸ್ಪೂನ್ ಇರುತ್ತೆ, ಸ್ಪೂನಿಂದ ನಿನಗೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನೋ 2 ಸ್ಪೂನೋ 2 ಸ್ಪೂನನ್ನು ತುಂಬಿಸ್ಕೋತೀರಾ. ಅಥವಾ ಚಪಾತಿನ 1 ಚಪಾತಿ 2 ಚಪಾತಿ 3 ಚಪಾತಿ ಹೀಗೆ ಹಾಕೋತೀರಾ ಅಲ್ವಾ? ಅಂದರೆ ಯು ಆರ್ ಫಿಲ್ಲಿಂಗ್ ದ ಕಂಟೈನರ್ ಇನ್ ಇನ್ಸ್ಟಾಲ್ಮೆಂಟ್. Each time when you put 1 chapati or 1 spoon of rice or 1 spoon of uppittu, some amount of work you are doing. Okay, ನಾನು ನಮ್ಮ ಕನ್ನಡ ಪದಗಳನ್ನೇ ಬಳಸ್ತಾ ಇದ್ದೀನಿ. ನೀವು ತಮಾಷೆ ಅಥವಾ ನಗು ಬರೋ ಥರ ಏನು ಅಂದ್ಕೋಬೇಡಿ. ನಮ್ಮ ಕನ್ನಡ ತುಂಬ ಸುಂದರವಾಗಿದೆ. ನಮ್ಮ ಭಾಷೆ ನಾವು ಬಳಸೋಕೆ ಯಾಕೆ ನಾವು ಯೋಚನೆ ಮಾಡಬೇಕು? ಆಯಿತಾ? ಸೊ ಕನ್ನಡದಷ್ಟು ಸುಂದರವಾದ ಭಾಷೆ ಪ್ರಪಂಚದಲ್ಲಿ ಬಹಳ ವಿರಳ. ಸುಮ್ಮನೆ ಏನೋ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಕನ್ನಡದಲ್ಲಿ ಮಾತಾಡೋದೇ ಏನೋ ಒಂಥರ ನನಗೆ ಡಿಗ್ರೇಡ್ ಆದಂಗೆ ಅಂದ್ಕೊಂಡವ್ರೆ. ಯಾವತ್ತೂ ಅಂದ್ಕೋಬೇಡಿ, ಶುದ್ಧವಾದ ಕನ್ನಡ ಮಾತಾಡಿ, ಕೇಳಕ್ಕೆ ಭಾಳ ಚೆನ್ನಾಗಿರುತ್ತೆ. ಕನ್ನಡ ಮಾತಾಡ್ತಾ ಇದ್ರೆ ಯಾರಾದರೂ ಅದನ್ನು ಕೇಳಿಸ್ಕೋಬೇಕು ಅನಿಸುತ್ತೆ. ಸುಮ್ಮನೆ ಏನೋ ಮಧ್ಯದಲ್ಲಿ ಬೇರೆ ಬೇರೆ ಪದಗಳನ್ನ ಬಳಸಿ ಆಮೇಲೆ ಅಪಭ್ರಂಶ ಮಾಡಿಬಿಟ್ಟಿದ್ದಾರೆ. ಏನೋ ನಮ್ಮ ಪದಗಳು ಅಲ್ಲದೇ ಇರೋದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಕೆಡಿಸ್ಬಿಟ್ಟಿದ್ದಾರೆ ಮಾತಾಡ್ಬೇಕಾದ್ರೆ. ಸೊ ನೀವು ಶುದ್ಧವಾದ ಕನ್ನಡನ ಮಾತಾಡಿ. ಈಗ ನಾನು ಉಪ್ಪಿಟ್ಟು ಅಂತಂದೆ, ಉಪ್ಪಿಟ್ಟು ಕನ್ನಡದ ಉಪಮಾ ಅನ್ಬಾರ್ದು, ಅದನ್ನು ಉಪ್ಪಿಟ್ಟು ಅಂತಂದೇ ಅನ್ನಬೇಕು. ಆಯಿತಾ? ಸೊ ಈಗ ನೀವು ತುಂಬಿಸ್ತಾ ಇದ್ದೀರಾ ಬಾಕ್ಸಿಗೆ. ತುಂಬಿಸ್ತಾ ಏನಾಗ್ತಾ ಇದೆ, ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಫಸ್ಟ್ 1 ಚಪಾತಿ ಇತ್ತು, 2 ಆಯಿತು, 3 ಆಯಿತು, 4 ಆಯಿತು. ಎಷ್ಟು ತುಂಬಿಸೋಕ್ಕೆ ಸಾಧ್ಯ? ಮನೆಯಲ್ಲಿ ಮಾಡಿರೋದೆಲ್ಲ ತುಂಬಿಸೋಕ್ಕಾಗುತ್ತಾ? ಇಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟು, ಅಥವಾ ಬಾಕ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ತುಂಬಿಸ್ಬೋದು. ಅಂದರೆ ಯು ಸ್ಟಾರ್ಟ್ ಫ್ರಮ್ 0, ಗೋ ಅಪ್ ಟು ಸರ್ಟನ್ ವ್ಯಾಲ್ಯೂ. ಈಚ್ ಟೈಮ್ ಯು ಆರ್ ಫಿಲ್ಲಿಂಗ್ ಸಮ್ ಅಮೌಂಟ್ ಆಫ್ ಬ್ರೇಕ್ಫಾಸ್ಟ್. ಸ್ವಲ್ಪ ಉಪ್ಪಿಟ್ಟನ್ನು, ಸ್ವಲ್ಪ ಚಿತ್ರಾನ್ನನೋ, ಅಥವಾ 1 ಚಪಾತಿಯನ್ನು, ಅಥವಾ ಮನೆಯಲ್ಲಿ ಚಪಾತಿ ನೀನು ಕಾಲೇಜಲ್ಲಿ ಹೋಗಿ ಪೀಸ್ ಮಾಡೋಕ್ಕಾಗಲ್ಲ ಅಂದರೆ ಪೀಸ್ ಮಾಡ್ಕೊಂಡು ಒಂದೊಂದೇ ಪೀಸನ್ನು ಈ ಥರ ತುಂಬಿಸ್ತಾ ಇದೆಯಾ? ಹಾಗೆ ಇಲ್ಲಿ ಕೂಡ. ಸೊ ಐ ಆಮ್ ಫಿಲ್ಲಿಂಗ್ DQ ಅಮೌಂಟ್ ಆಫ್ ಚಾರ್ಜ್. ಈಚ್ ಟೈಮ್ ವೆನ್ ಐ ಫಿಲ್ DQ ಅಮೌಂಟ್ ಆಫ್ ಚಾರ್ಜ್, ಐ ವಿಲ್ ಬಿ ಡೂಯಿಂಗ್ DW amount of work. Dear students, remember potential is equal to W divided by Q. So V is equal to dW divided by dQ. ಹಾಗಾದ್ರೆ dW is equal to ಏನು ಆಗಬೇಕು? dW is equal to dQ into V ಆಗಬೇಕಲ್ವಾ? ಸೊ ಪ್ರತಿ ಸತಿ ನೀನು ಚಾರ್ಜನ್ನು ತುಂಬಿಸಾಗಲೂ dW ಅಮೌಂಟ್ ಆಫ್ ವರ್ಕನ್ನು ಮಾಡಿರ್ತೀಯ. ಈಗ
ಫಸ್ಟ್ ಒಂದು ಚಪಾತಿ ಅಂದರೆ ಡಿ ಕ್ಯೂ ಅಮೌಂಟ್ ಆಯಿತು, ನೆಕ್ಸ್ಟ್ ಇನ್ನೊಂದು ಡಿ ಕ್ಯೂ, ನೆಕ್ಸ್ಟ್ ಇನ್ನೊಂದು ಡಿ ಕ್ಯೂ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಡಿ ಕ್ಯೂ, ಹೀಗೆ ತುಂಬಿಸ್ತಾ ಈ ಪ್ಲೇಟಲ್ಲೆಲ್ಲ ಪಾಸಿಟಿವ್, ಈ ಪ್ಲೇಟಲ್ಲೆಲ್ಲ ನೆಗೆಟಿವ್ ತುಂಬ್ಕೊಂಡ್ಬಿಡುತ್ತೆ. ಅವಾಗ ನೀನು DW ಅನ್ನೋ ವರ್ಕ್ಗಳನ್ನು ಸಾಕಷ್ಟು ಮಾಡಬೇಕಾಗುತ್ತೆ. DW1 + DW2 + DW3 ಪ್ಲಸ್ ಎಟ್ಸೆಟ್ರಾ, ಇವನ್ನೆಲ್ಲ ಆ್ಯಡ್ ಮಾಡಿದರೆ ಬರೋದೇ ಟೋಟಲ್ ವರ್ಕ್ ಡನ್. ಟೋಟಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು DW1 + DW2 + DW3 ಎಟ್ಸೆಟ್ರಾ. ದಿಸ್ ಐ ರೈಟ್ ಆಸ್ ಇಂಟೆಗ್ರಲ್ ಆಫ್ DW. ಇಂಟೆಗ್ರಲ್ ಅಂದರೆ ಒಟ್ಟು ಮಾಡೋದು. ಎಲ್ಲಿಂದ ಎಲ್ಲಿ ತನಕ ಇಂಟೆಗ್ರೇಷನ್ನು? ಲೋಯೆಸ್ಟ್ ಅಮೌಂಟು ಅಂದರೆ ಬಾಕ್ಸಲ್ಲಿ ಮುಂಚೆ ಏನೂ ಇರಲಿಲ್ಲ, ಖಾಲಿ ಇತ್ತು, ಅಂದರೆ 0 ಚಪಾತಿ ಅಥವಾ 0 ಚಿತ್ರಾನ್ನ ಇತ್ತು. ಎಲ್ಲಿ ತನಕ? ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಆವಾಗಲೇ ಹೇಳಿದಂಗೆ ನಾನು ಇನ್ಫಿನಿಟಿ ಅಲ್ಲ, ಮನೇಲಿ ಮಾಡಿರೋ 50 ಚಪಾತಿನ ತುಂಬಿಸ್ಕೊಳೋದಿಲ್ಲ, 4 5 ಹಾಗೆ ಎಷ್ಟಂದ್ರಷ್ಟೇ ಚಾರ್ಜನ್ನು ತುಂಬಿಸೋಕ್ಕಾಗಲ್ಲ. ಫೈನಲಿ ಹ್ಯಾವ್ ಟು ಸ್ಟಾಪ್ ಅಟ್ ಕ್ಯೂ. ಸೊ ಅಪ್ಪರ್ ಲಿಮಿಟ್ ಈಸ್ ಕ್ಯೂ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈ ಈಕ್ವೇಷನ್ ಬಂದರೆ ಮುಂದಿಂದೆಲ್ಲ ಭಾಳ ಸುಲಭ. ದಟ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ DW ಜಾಗಕ್ಕೆ V ಇಂಟು DQ ಬಿಟ್ವೀನ್ 0 to Q. ಓಕೆ, ಇದನ್ನು ಚೇಂಜ್ ಮಾಡ್ತೀನಿ, ಕ್ಯಾಪಿಟಲ್ Q ಅಂತ ಬರ್ಕೋತೀನಿ. ಏನಂತ ವ್ಯತ್ಯಾಸ ಏನಿಲ್ಲ. ಸ್ಮಾಲ್ ಕ್ಯೂ ಅಂದರೆ ಕಡಿಮೆ ಅಮೌಂಟು, ಕ್ಯಾಪಿಟಲ್ ಕ್ಯೂ ಅಂದರೆ ಲಾರ್ಜ್ ಅಮೌಂಟ್ ಅಂತ ಅಷ್ಟೇ. ಓಕೆ, ವಿ ನೋ ಕ್ಯೂ ಈಸ್ ಈಕ್ವಲ್ ಟು CV ದೊಟ್ V ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ C. ಇವೆಲ್ಲ ಇಲ್ಲೇ ಬರೀಬೇಕು. ಆ್ಯಕ್ಚುಲಿ ನೀವು ಹಿಂಗೆ ಸಪ್ರೇಟಾಗಿ ಬರೀಬೇಡಿ, ಇಲ್ಲೇ ಬರೀಬೇಕು. ಸಬ್ಸ್ಟಿಟ್ಯೂಟ್ ಅಥವಾ ಪುಟ್ ಅಂತ ಬರೀಬೇಕು. ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಆಯಿತು, ಬರೆದ್ಬಿಡ್ತೀನಿ ಬಿಡಿ. ಪುಟ್ V is equal to Q divided by C. Therefore, W is equal to integral of Q into DQ divided by C between the limits. This is small q. This is small q. Final ಆಗಿ ಬರೋದು capital Q. This is small q. This is small q. Okay. This is final one, that is capital Q. Okay. So ಅಲ್ಲಿಗೆ I just repeat the step once again here. W is equal to 1/c ಹೊರಗಡೆ ತಕೊಂಡ್ಬಿಡ್ತೀನಿ. ಇಂಟೆಗ್ರಲ್ ಆಫ್ Q, ಇದು ಸ್ಮಾಲ್ q, ಇದು ಕ್ಯಾಪಿಟಲ್ ಅಲ್ಲ, ಇಂಟು DQ ಬಿಟ್ವೀನ್ ದ ಲಿಮಿಟ್ಸ್ 0 to big Q. ದಟ್ ಈಸ್ 1/c. ಈಗ ಆಲ್ರೆಡಿ ನಿಮ್ಗೆ ಇಂಟೆಗ್ರೇಷನ್ ಗೊತ್ತಾಗಿದೆ. ಇಂಟೆಗ್ರೇಷನ್ ಆಫ್ x ಬಂದ್ಬಿಟ್ಟು x² ಡಿವೈಡೆಡ್ ಬೈ 2. ಆಯ್ತಾ? ಇಲ್ಲಿ x ಜಾಗದಲ್ಲಿ ಏನಿದೆ? Q ಇದೆ. Q² ಡಿವೈಡೆಡ್ ಬೈ 2 ಬಿಟ್ವೀನ್ ದ ಲಿಮಿಟ್ 0 and Q. ಹೆಂಗೆ ಅದು ಗೊತ್ತಾ? ಇಂಟೆಗ್ರಲ್ ಆಫ್ x to the power of n into dx ಬಂದ್ಬಿಟ್ಟು x to the power of n plus 1 ಡಿವೈಡೆಡ್ ಬೈ n plus 1 ಅಂತ. ಸೊ ಇಲ್ಲಿ n ಬಂದು 1 ಇದೆ, 1 plus 1 ಅಂದರೆ 2 ಆಯಿತು, ಡಿವೈಡೆಡ್ ಬೈ 2. ಗೊತ್ತಾಯ್ತಲ್ವಾ? ಸೊ W ಈಸ್ ಈಕ್ವಲ್ ಟು 1/2 ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀನಿ, 2c ಆಗುತ್ತೆ. ಅಪ್ಲೈ ದ ಲಿಮಿಟ್, ಅಪ್ಪರ್ ಲಿಮಿಟ್ ಬಂದು Q² ಮೈನಸ್ 0. ದೇರ್ ಫೋರ್ W ಈಸ್ ಈಕ್ವಲ್ ಟು Q² divided by 2c. This amount of work is done and this work converts into energy, stores in the capacitor. That energy I write as U. E ಬೇಡ, U ಅಂತ ಬರೆಯೋಣ. That is equal to Q² divided by 2c. That's all about the derivation. But if you want one step, you can proceed further. In the place of Q, you can write CV. That means U is equal to CV whole square divided by 2c. C cancel. Therefore, U is equal to ಮೇಲೆ V² ಕೆಳಗಡೆ CV² ಮೇಲೆ ಕೆಳಗಡೆ 2, ಆ 2 ಅನ್ನು ನಾನು ಹಾಫ್ ಅಂತ ಬರೀತೀನಿ. ನೋಡಿ, ಈ ಈಕ್ವೇಷನ್ ನೋಡಿದರೆ ನಿಮಗೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಜ್ಞಾಪಕಕ್ಕೆ ಬರೋದಿಲ್ವಾ? mv² ಹಾಫ್ mv². ಎಸ್ ಸರ್. ಆದರೆ ಒಂದು ವ್ಯತ್ಯಾಸ, ಅಲ್ಲಿ ಬರೋ ವಿನು ಇಲ್ಲಿ ಬರೋ ವಿನು ವ್ಯತ್ಯಾಸ ಇದೆ. ಅದು ವೆಲಾಸಿಟಿ, ಇದು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಎನಿವೇ ದಿಸ್ ಮಚ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. U is equal to half CV², where C is the capacitance, V is the potential difference or EMF of the battery. So ಒಂದು ಕೆಪಾಸಿಟರ್ನಲ್ಲಿ ನಾವು ಎಷ್ಟು ಚಾರ್ಜನ್ನು ತುಂಬಿಸ್ಬೋದು, ಎಷ್ಟು ಎನರ್ಜಿಯನ್ನು ತುಂಬಿಸ್ಬೋದು ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ C ವ್ಯಾಲ್ಯೂ. C ಜಾಸ್ತಿ ಇದ್ದರೆ, ಕೆಪಾಸಿಟೆನ್ಸ್ ಜಾಸ್ತಿ ಇದ್ದರೆ, ವಿ ಕ್ಯಾನ್ ಫಿಲ್ ಮೋರ್ ಅಮೌಂಟ್ ಆಫ್ ಚಾರ್ಜ್, ಮೋರ್ ಎನರ್ಜಿ. ಆ್ಯಂಡ್ ಹೌ ಟು ಇನ್ಕ್ರೀಸ್ ದ C ವ್ಯಾಲ್ಯೂ? ಬೈ ಯೂಸಿಂಗ್ ದ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಸೊ ಇಫ್ ಯು ಇಂಟ್ರೊಡ್ಯೂಸ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್, ವಿ ಕ್ಯಾನ್ ಸ್ಟೋರ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಕೆಪಾಸಿಟರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಈಗ ಈ ಕೆಪಾಸಿಟರ್ಗೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ಸ್ ಮುಗಿದಿದೆ. ಇನ್ನು ಒಂದೆರಡು ಪಾಯಿಂಟನ್ನು ಹೇಳ್ಬಿಡ್ತೀನಿ. ಡೈಎಲೆಕ್ಟ್ರಿಕ್ಸನ್ನು ಇಟ್ಟಾಗ ಏನಾಗುತ್ತೆ ಕೆಪಾಸಿಟರಲ್ಲಿ? ಫಸ್ಟ್ ಆಫ್ ಆಲ್, ಡೈಎಲೆಕ್ಟ್ರಿಕ್ಕನ್ನು ಇಟ್ಟಾಗ, ಓಕೆ, ಎನರ್ಜಿ ಡೆರಿವೇಷನ್ ಮುಗೀತು, ಇಲ್ಲಿ ಮುಗಿದು, ಇದು 5 ಮಾರ್ಕಿಗೆ ಬರುವಂಥ ಪ್ರಶ್ನೆ. ಆಯಿತಾ? ಸೊ ಇದೊಂದು 2-3 ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಕೆಪಾಸಿಟರ್ ಇದೆ.
ಒಳಗಡೆ ಏನು ಇಲ್ಲ, ಬರೀ ಏರ್ ಇದೆ. ಇದನ್ನು ನಾನು ಬ್ಯಾಟ್ರಿಗೆ ಅಥವಾ ಏನಕ್ಕೆ ಕನೆಕ್ಟ್ ಮಾಡಿಲ್ಲ, ಇನ್ನು ಸುಮ್ಮನೆ ಓಪನ್ ಆಗಿ ಇಟ್ಕೊಂಡಿದ್ದೀನಿ. ನೌ ಇಫ್ ಐ ಪುಟ್ ದ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ರಿಮೆಂಬರ್ ವೆನ್ ಎವರ್ ಯು ಕೀಪ್ ದ ಡೈಎಲೆಕ್ಟ್ರಿಕ್, ಇಮ್ಮಿಡಿಯೇಟ್ಲಿ ಪೊಟೆನ್ಷಿಯಲ್ ಡಿಕ್ರೀಸಸ್, ಕೆಪಾಸಿಟೆನ್ಸ್ ಇನ್ಕ್ರೀಸಸ್. ಇದು ಇಮ್ಮಿಡಿಯೇಟ್ ಎಫೆಕ್ಟ್. ಪೊಟೆನ್ಷಿಯಲ್ ಯಾಕೆ ಕಡಿಮೆ ಆಗುತ್ತೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲ ಡೈಪೋಲ್ಸ್ಗಳು ಒಂದೇ ಕಡೆ ಓರಿಯೆಂಟ್ ಆಗ್ತವೆ, ಹಾಗಾಗಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಅದು ಅಪೋಸಿಟ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಎರಡು ಟೂ ಫೀಲ್ಡ್ಸ್ ಅಪೋಸಿಟ್ ಇರೋದ್ರಿಂದ ಫೀಲ್ಡ್ ಕಡಿಮೆ ಆಯಿತು, ಪೊಟೆನ್ಷಿಯಲ್ ಕಡಿಮೆ ಆಯಿತು. ಸೊ ವಾಟ್ ಈಸ್ ದ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟೆನ್ಸ್? ಇಟ್ ಡಿಕ್ರೀಸಸ್ ದ ಪೊಟೆನ್ಷಿಯಲ್, ಇನ್ಕ್ರೀಸಸ್ ದ ಕೆಪಾಸಿಟೆನ್ಸ್. ಇದು ಇಮ್ಮಿಡಿಯೇಟ್ ಆಗುವಂಥ ಎಫೆಕ್ಟ್ ಆಯ್ತಲ್ವಾ. ಆಮೇಲೆ ಏನಾಗುತ್ತೆ ನೋಡೋಣ. ಇನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ. ಇವೆಲ್ಲ CET, NEET, JEE ಎಲ್ಲ ಕಡೆ ಬರುವಂಥ ಪ್ರಶ್ನೆ. ಡೈಎಲೆಕ್ಟ್ರಿಕ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಬ್ಯಾಟರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್? ನೋಡಿ, ಪೊಟೆನ್ಷಿಯಲ್ ಕಡಿಮೆ ಆಯಿತು, ಕೆಪಾಸಿಟೆನ್ಸ್ ಜಾಸ್ತಿ ಆಯಿತು. ಹಾಗಾದರೆ ಅದರಲ್ಲಿ ಸ್ಟೋರ್ ಆಗಿರೋ ಎನರ್ಜಿ ಏನಾಗುತ್ತೆ ನೋಡಿ, ಗಮನಿಸಿ. C ಜಾಸ್ತಿ ಆಯ್ತಲ್ವಾ, ಹಾಗಾಗಿ ಎನರ್ಜಿ ಜಾಸ್ತಿ ಆಯಿತು ಅಂತ ಹೇಳ್ಬೋದಾ? ಸದ್ಯಕ್ಕೆ ಹೇಳಿರೋಣ. ಆದರೆ ವಿ ಸ್ಕ್ವಯರ್ ಅಲ್ವಾ. ನೋಡಿ, ಇದು 2 ಇತ್ತು ಅಂದ್ಕೊಳ್ಳಿ, 2 ಇತ್ತು, 1 ಆಯಿತು. 2 ಸ್ಕ್ವೇರ್ ಇದ್ದಿದ್ದು 1 ಸ್ಕ್ವೇರ್ ಆಯಿತು. ಅಂದರೆ 4 ಇಂದ 1ಗೆ ಬಂತಲ್ವಾ, ಅಂದರೆ ಕಡಿಮೆ ಆಯ್ತಲ್ವಾ. ವಿ ಸ್ಕ್ವಯರ್ ಅಂದರೆ ಡಿಕ್ರೀಸ್ ಈಸ್ ಮೋರ್, ಅಂದರೆ ಎನರ್ಜಿ ಕಡಿಮೆ ಆಯಿತು. ಸೊ ಎನರ್ಜಿ ಡಿಕ್ರೀಸಸ್ ಇಫ್ ಯು ಇಂಟ್ರೊಡ್ಯೂಸ್ ಡೈಎಲೆಕ್ಟ್ರಿಕ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ವೆನ್ ದೇರ್ ಇಸ್ ನೋ ಬ್ಯಾಟರಿ. ನಾಟ್ ಓನ್ಲಿ ಪೊಟೆನ್ಷಿಯಲ್, ಈವನ್ ಎನರ್ಜಿ ಆಲ್ಸೋ ಡಿಕ್ರೀಸಸ್. ಅಂಡರ್ಸ್ಟುಡ್? ಆಯ್ತಪ್ಪ. ಹಾಗಾದರೆ ಚಾರ್ಜ್, ವಾಟ್ ಅಬೌಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್? ಇದು ಬಹಳ ಮುಖ್ಯ. ಕೆಪಾಸಿಟರ್ ಬಂದು ಒಂದು ಕಂಟೈನರ್. ಈ ಕಂಟೈನರ್ ಅಂದರೆ ಒಂದು ಪಾತ್ರೆ ಅಂತ ಇಟ್ಕೊಳ್ಳಿ. ಇದನ್ನು ಒಂದು ನಲ್ಲಿ ಕೆಳಗಡೆ ಇಟ್ಟಿದ್ದೀರಾ, ನಲ್ಲಿನ ಆನ್ ಮಾಡಿದ್ದೀರಾ, ನೀರು ಬರ್ತಾ ಇದೆ. ಆಯಿತಾ, ನೀರು ಬರ್ತಾ ಇದೆ. ಬಂದು ನೀರಿನಲ್ಲಿ ಇಲ್ಲಿ ಸ್ಟೋರ್ ಆಯಿತು. ಒಂದು 10 ಲೀಟರ್ ನೀರು ಸ್ಟೋರ್ ಆಗಿದೆ ಅಂತ ಇಟ್ಕೊಳ್ಳೋಣ. ನೀರು ನಿಂತು ಬಿಡ್ತು. ಸೋರ್ಸ್ನ ಆಫ್ ಮಾಡಿಬಿಡ್ರಿ. ಸೋರ್ಸನ್ನು ಆಫ್ ಮಾಡಿ ಈ ಪಾತ್ರೆ ತೆಗೆದು ಇನ್ನೊಂದು ಪಾತ್ರೆ ಇಟ್ಟು ಆ ಪಾತ್ರೆನಲ್ಲಿ ನೀರು ಹಾಕಿದ್ದೀರಾ ಅಂತ ಇಟ್ಕೊಳ್ಳೋಣ. ಅಥವಾ ಇದೇ ಪಾತ್ರೆನೇ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೋರ್ಸ್ ಆಫ್ ಆದಾಗ 10 ಲೀಟ್ರ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಥವಾ ಅಷ್ಟೇ ಇರುತ್ತಾ? ಸರ್ ಅಷ್ಟೇ ಇರುತ್ತೆ ಸರ್, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. ಜಾಸ್ತಿ ಆಗಲಿಕ್ಕೆ ಸೋರ್ಸೇ ಇಲ್ಲ, ಕಡಿಮೆ ಆಗಬೇಕು ಅಂದರೆ ನಾನು ಅದರಿಂದ ನೀರನ್ನು ತೆಗಿಬೇಕು, ನಾನು ಇನ್ನೂ ತೆಗೆದಿಲ್ಲ, ಹಾಗಾಗಿ 10 ಲೀಟರ್ ರಿಮೈನ್ಸ್ ಆಸ್ ಇಟ್ ಈಸ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂದರೆ ಕಂಟೆಂಟ್ ರಿಮೈನ್ಸ್ ಸೇಮ್ ವೆನ್ ದೇರ್ ಇಸ್ ನೋ ಸೋರ್ಸ್. ಸೊ ಇಲ್ಲಿ Q ರಿಮೈನ್ಸ್ ಸೇಮ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ವೆನ್ ದೇರ್ ಇಸ್ ನೋ ಬ್ಯಾಟರಿ, ಪೊಟೆನ್ಷಿಯಲ್ ಡಿಕ್ರೀಸಸ್, ಎನರ್ಜಿ ಡಿಕ್ರೀಸಸ್, ಕೆಪಾಸಿಟೆನ್ಸ್ ಇನ್ಕ್ರೀಸಸ್, ಬಟ್ ಚಾರ್ಜ್ ರಿಮೈನ್ಸ್ ಸೇಮ್. ಇದು ಯಾವಾಗ? ವೆನ್ ದೇರ್ ಇಸ್ ನೋ ಬ್ಯಾಟರಿ. Now I connect the same capacitor, okay, to the battery. I connect the capacitor to the battery. ಆಯ್ತಾ, ಬ್ಯಾಟ್ರಿ ಕನೆಕ್ಟ್ ಮಾಡಿ, ಇನ್ನು ಇದಿಟ್ಟಿಲ್ಲ ಅಂದ್ಕೊಳ್ಳಿ, ಇದಿಲ್ಲ ಅಂದ್ಕೊಳ್ಳಿ, ಇದು ಆಮೇಲೆ ನಾನು ತಂದಿಡ್ತೀನಿ, ಆಮೇಲೆ ಇದನ್ನು ತೊಗೊಂಬಂದು ಇಡ್ತೀನಿ. Now I am slipping the dielectric in the presence of battery. ಏನಾಗುತ್ತೆ? ಯಾವಾಗಾದರೂ ಇಡ್ರಿ, ಫಸ್ಟ್ ಇವೆರಡು ಆಗಲೇಬೇಕು. ಪೊಟೆನ್ಷಿಯಲ್ ಕಡಿಮೆ ಆಗಬೇಕು, ಕೆಪಾಸಿಟೆನ್ಸ್ ಜಾಸ್ತಿ ಆಗಲೇಬೇಕು. ಆಯಿತಾ? ಸರಿ, ಆಗುತ್ತೆ. ಆದರೆ ಇಲ್ಲಿ ಏನು ಪೊಟೆನ್ಷಿಯಲ್ ಕಡಿಮೆ ಆಯಿತೋ ಅದನ್ನು ಈ ಬ್ಯಾಟ್ರಿ ಬ್ಯಾಲೆನ್ಸ್ ಮಾಡುತ್ತೆ. ಈ ಬ್ಯಾಟ್ರಿ ಇದೆ, ಇವಾಗ ರೆಡಿ ಸೋರ್ಸ್ ಇದೆ, ಚಾರ್ಜಸನ್ನು ಕಳಿಸುತ್ತೆ. ಹಾಗಾಗಿ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಚಾರ್ಜ್ ಜಾಸ್ತಿ ಆಯಿತೋ Q is equal to CV ಅಂತ ನಾನು ಹೇಳಿದ್ದೀನಿ. ವೆನ್ ಎವರ್ Q ಇನ್ಕ್ರೀಸಸ್, V ಇನ್ಕ್ರೀಸಸ್. ಎಲ್ಲಿ ತನಕ? ಮೊದಲು ಎಷ್ಟಿತ್ತೋ ಅಲ್ಲಿ ತನಕ V ಇನ್ಕ್ರೀಸ್ ಆಗುತ್ತೆ. ಅಂದರೆ ಈವನ್ ದೋ V ಡಿಕ್ರೀಸಸ್ initially, finally it comes back to the normal value. Did you understand why it comes back to the normal value? Because your battery is taking care of the situation. ಏನೋ ಕಡಿಮೆ ಆಗಿತ್ತು, ಅದನ್ನು ಚಾರ್ಜನ್ನು ಕಳಿಸಿ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಚಾರ್ಜನ್ನು ಕಳಿಸೋದ್ರಿಂದ Q ಜಾಸ್ತಿ ಆಯಿತು. ಸೊ Q ಜಾಸ್ತಿ ಆಗೋದು ಯಾಕೆ ಅಂದರೆ ಬ್ಯಾಟ್ರಿ ಇದೆ. ಇಲ್ಲೂ Q ಜಾಸ್ತಿ ಆಗ್ತಾ ಇತ್ತು, ಆದರೆ ಅಂದರೆ ಕೆಪಾಸಿಟರ್ಗೆ ಕೆಪಾಸಿಟಿ ಇದೆ, ಇನ್ನೂ ಚಾರ್ಜಸನ್ನು ಸ್ಟೋರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ, ದೊಡ್ಡ ಪಾತ್ರೆ ಇದೆ, ಅದು ಜಾಗ ಇದೆ, ಆದರೆ ಸೋರ್ಸೇ ಇಲ್ಲ. ಹಾಗಾಗಿ ಮುಂಚೆ ಎಷ್ಟು ನೀರಿತ್ತೋ, ಎಷ್ಟು ಚಾರ್ಜ್ ಇತ್ತೋ ಅಷ್ಟಕ್ಕೆ ನಿಂತು ಬಿಡುತ್ತೆ. ಸೊ ವೆನ್ ದೇರ್ ಇಸ್ ನೋ ಸೋರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ರಿಮೈನ್ಸ್ ಸೇಮ್, ಬಟ್ ವೆನ್ ದೇರ್ ಈಸ್ ಸೋರ್ಸ್, ಚಾರ್ಜ್ ಇನ್ಕ್ರೀಸಸ್. ಸಿ
ಆಬ್ವಿಯಸ್ಲಿ ಇನ್ಕ್ರೀಸಸ್, ವಿ ಡಿಕ್ರೀಸ್ ಆಗಿತ್ತು ಆದರೆ ಇವಾಗ ಅದು ಬ್ಯಾಲೆನ್ಸ್ ಆಗಿದೆ. ಸೊ ವಿ ಆಯಿತು, ಸಿ ಆಯಿತು, ಕ್ಯೂ ಆಯಿತು. ವಾಟ್ ಅಬೌಟ್ ಯು? ಎನರ್ಜಿ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಸಿ ಜಾಸ್ತಿ ಆಯಿತು, ವಿ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ಹಾಗಾದರೆ ಎನರ್ಜಿ ಏನಾಗಬೇಕು? ಎಸ್, ಯು ಆರ್ ಕರೆಕ್ಟ್, ಎನರ್ಜಿ ಇನ್ಕ್ರೀಸಸ್. ಇದು ಕೆಪಾಸಿಟರು ಡೈಎಲೆಕ್ಟ್ರಿಕ್ಕು ಇರೋ ಕನೆಕ್ಷನ್ನು. ವಾಟ್ ಹ್ಯಾಪನ್ಸ್ ಇಫ್ ಯು ಪುಟ್ ದ ಡೈಎಲೆಕ್ಟ್ರಿಕ್ ಇನ್ ದ ಆಬ್ಸೆನ್ಸ್ ಆಫ್ ಬ್ಯಾಟರಿ, ಇನ್ ದ ಪ್ರೆಸೆನ್ಸ್ ಆಫ್ ಬ್ಯಾಟರಿ? ಈ ಥರದ್ದೆಲ್ಲ ಸಿ ಇ ಟಿನಲ್ಲಿ, ನೀಟಲ್ಲಿ, ಜೆ ಇ ಎನಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಇವೆಲ್ಲ ಅಲ್ಲಿ ಬರ್ತವೆ. ಈ ಕಾನ್ಸೆಪ್ಟ್ಗಳ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ನೀವು ನನ್ನ ವೀಡಿಯೋಸನ್ನು ವಾಚ್ ಮಾಡ್ತಾ ಇದ್ದರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೆಲ್, ಐ ವಿಲ್ stop this video here. I hope you are enjoying. So I have given the notes in the description box. Please download the notes and also subscribe to my channel. ಓಕೆ, ಆಮೇಲೆ ವೀಡಿಯೋಸನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಐ ವಿಲ್ ಗೆಟ್ ಸಮ್ ಇನ್ಸ್ಪಿರೇಷನ್, ಸೊ ದಟ್ ಐ ಕ್ಯಾನ್ ಗೋ ಅಹೆಡ್ ವಿತ್ ಸಮ್ ಮೋರ್ ಎಂಥೂಸಿಯಾಸಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.